कश्मीर के विकास में बाधक भी 370 है। शिक्षा लेने के लिए जम्मू कश्मीर के बच्चों को देश भर के शिक्षा संस्थानों में जाना पड़ता है, इसका भी कारण 370 है। ये 370 मान्यवर महिला विरोधी भी है, दलित विरोधी भी है, आदिवासी विरोधी भी है और आतंकवाद की जड़ भी 370। ಪ್ರಿಯ ನಿರೀಕ್ಷಕರೇ ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಕಳೆದ 2 ದಿನದಿಂದ ಏನೋ ಒಂದು ದೊಡ್ಡದಾಗಿ ನಡೆಯೋ ಮುನ್ಸೂಚನೆ ಸಿಗ್ತಾ ಇದೆ. ವೀಕ್ಷಕರೇ, ಇದೇ ರೀತಿಯ ಅನುಮಾನವನ್ನು ಧನ್ಕರ್ ಅವರ ರಾಜೀನಾಮೆಗೂ ಮುನ್ನ ನಾವು ವ್ಯಕ್ತಪಡಿಸಿದ್ವಿ. ನಂತರ ಧನ್ಕರ್ ದಿಢೀರ್ ರಾಜೀನಾಮೆಯನ್ನು ಘೋಷಣೆ ಮಾಡಿದ್ರು. ನಾವು ಹೇಳ್ದಂಗೆ ಒಂದು ದೊಡ್ಡ ಘಟನೆ ನಡೆದಿತ್ತು. ಈಗಲೂ ಅದನ್ನೇ ಹೇಳ್ತೀವಿ. ಸದ್ಯದಲ್ಲೇ ಸರ್ಕಾರ ಒಂದು ದೊಡ್ಡ ನಿರ್ಧಾರ ಅಂತೂ ತೆಗೆದುಕೊಳ್ಳಲಿದೆ. ಆಗಸ್ಟ್ 5ನೇ ತಾರೀಕು. ಈ ಡೇಟನ್ನು ಪ್ರತಿ ಭಾರತೀಯರು ಕೂಡ ನೆನಪಲ್ಲಿಟ್ಕೊಳ್ಬೇಕು. ಇದೇ ದಿನ ಕಾಶ್ಮೀರದಲ್ಲಿ ಆರ್ಟಿಕಲ್ 370 ತೆಗೆದುಹಾಕಲಾಗಿತ್ತು. ಆಗಸ್ಟ್ 5ನೇ ತಾರೀಕಿಗೇನೆ ರಾಮ ಮಂದಿರದ ಶಿಲಾನ್ಯಾಸ ಕೂಡ ನೆರವೇರಿತ್ತು. ಸೊ ಭಾರತದ ರಾಜಕೀಯದಲ್ಲಿ ಆಗಸ್ಟ್ 5 ತುಂಬ ಇಂಪಾರ್ಟೆಂಟು. ಹೀಗಿರುವಾಗ ನರೇಂದ್ರ ಮೋದಿ ಅವರು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನು ಭೇಟಿ ಮಾಡ್ತಾರೆ. ಅದೇ ದಿನ ಅಮಿತ್ ಶಾ ಅವರು ಕೂಡ ದ್ರೌಪದಿ ಮುರ್ಮು ಅವರನ್ನು ಭೇಟಿ ಮಾಡ್ತಾರೆ. ಈ ಇಬ್ಬರೂ ಕೂಡ ಒಟ್ಟಿಗೇನೆ ಹೋಗಬಹುದಿತ್ತು. ಏನೋ ಪ್ರೋಟೋಕಾಲ್ ಇರಬಹುದು ಅಂತಲೇ ಅಂದ್ಕೊಳ್ಳಿ. ಆದರೆ ಇಬ್ಬರು ಒಂದೇ ಬಾರಿ ಭೇಟಿ ಮಾಡುವಂತಹ ವಿಷಯ ಅಲ್ಲಿ ಏನಿರಬಹುದು? ಉಪರಾಷ್ಟ್ರಪತಿ ಚುನಾವಣೆ ಘೋಷಣೆ ಆಗಿದೆ, ಅದರ ಬಗ್ಗೆ ಏನಾದರೂ ಚರ್ಚೆ ಇರಬಹುದಾ ಅಂದ್ಕೊಂಡ್ರೆ ಅದಕ್ಕೋಸ್ಕರ ಪ್ರಧಾನಮಂತ್ರಿಗಳು ಹಾಗೂ ಗೃಹ ಮಂತ್ರಿಗಳು ಒಟ್ಟಿಗೆ ರಾಷ್ಟ್ರಪತಿಗಳನ್ನು ಭೇಟಿ ಮಾಡುವ ಅವಶ್ಯಕತೆ ಖಂಡಿತ ಇಲ್ಲ. ಹಾಗಾದರೆ ಮತ್ತೇನಕ್ಕಿರಬಹುದು? ಧನ್ಕರ್ ರಾಜೀನಾಮೆ ಆದಾಗಲೂ ಕೂಡ ನರೇಂದ್ರ ಮೋದಿಯವರು ಆ ದಿನ ರಾತ್ರಿ ರಾಷ್ಟ್ರಪತಿಯವರನ್ನು ಭೇಟಿ ಮಾಡಿದ್ರು. ಈ ಭೇಟಿಯ ಹಿಂದೆ ಯಾವ ಕಾರಣ ಇರ್ಬೋದು? ಹಾಗಾದರೆ ಏನು ನಡೀತಾ ಇದೆ? ಪಕ್ಷದಲ್ಲಿ, ವಿರೋಧ ಪಕ್ಷದಲ್ಲಿ ಹಾಗೂ ಮೀಡಿಯಾಗಳಲ್ಲಿ ಇದರ ಬಗ್ಗೆ ಚರ್ಚೆಗಳಾಗ್ತಾ ಇದೆ. ಇವಾಗ ಏನೋ ದೊಡ್ಡದಾಗಿ ಸಂಭವಿಸಲಿದೆ ಅಂತ. ಇದರ ಜೊತೆಗೆ ಇನ್ನೊಂದು ಘಟನೆ ಕೂಡ ನಡೆದಿದೆ. CRPF, BSF, IB ಚೀಫ್ಗಳು ಅಜಿತ್ ದೋವಲ್ ಹಾಗೂ ಹೋಮ್ ಮಿನಿಸ್ಟರ್ ನಡುವೆ ಮೀಟಿಂಗ್ ಕೂಡ ನಡೆದಿದೆ. ಸೆಕ್ಯೂರಿಟಿ ವಿಷಯವಾಗಿ ಮಾತಾಡೋದಾದರೆ ಈ ಭೇಟಿ ತುಂಬ ದೊಡ್ಡದು. ಅದರ ನಡುವೆ ಪ್ರಧಾನಮಂತ್ರಿ ಹಾಗೂ ಗೃಹ ಮಂತ್ರಿಗಳು ರಾಷ್ಟ್ರಪತಿಗಳನ್ನು ಭೇಟಿ ಮಾಡ್ತಾರೆ. ಇದು ತುಂಬ ಕುತೂಹಲ ಮೂಡಿಸಿರೋದು. ನಾವು ಹಿಂದೆ ಕೂಡ ಹೇಳಿದ್ವಿ, ಪ್ರಧಾನಮಂತ್ರಿಗಳು ನಾರ್ಮಲ್ ಆಗಿ ರಾಷ್ಟ್ರಪತಿಗಳನ್ನು ಭೇಟಿ ಮಾಡೋದು ವಿದೇಶಕ್ಕೆ ಹೋಗಿ ಬಂದ ನಂತರ, ಇಲ್ಲ ಅಂದರೆ ಯಾವುದಾದ್ರೂ ಹೊಸ ಕಾನೂನು ಜಾರಿ ಮಾಡುವಾಗ ಈ ರೀತಿ ಪ್ರೋಟೋಕಾಲನ್ನು ಫಾಲೋ ಮಾಡ್ತಾರೆ. ಸೊ ಈಗ ಈ ಭೇಟಿಯ ಹಿಂದೆ 2 ಕಾರಣಗಳು ಕಾಣಿಸ್ತಾ ಇದೆ. ಒಂದು, ಜಮ್ಮು ಕಾಶ್ಮೀರವನ್ನು ಪೂರ್ಣ ರಾಜ್ಯವಾಗಿ ಘೋಷಣೆ ಮಾಡಬೇಕು ಅನ್ನೋ ವಿಚಾರ. ಇನ್ನೊಂದು UCC, ಏಕರೂಪ ಕಾನೂನಿನ ಬಗ್ಗೆ. ಈ 2 ವಿಷಯಗಳನ್ನು ಬಿಟ್ಟರೆ ಬೇರೆ ಯಾವುದು ಕೂಡ ಸದ್ಯಕ್ಕೆ ಕಾಣಿಸ್ತಾ ಇಲ್ಲ. ಈ ಮೀಟಿಂಗ್ಸ್ ಇದೇ 2 ಕಾರಣಕ್ಕೆ ನಡೆದಿದ್ದ. ಹಾಗಾದರೆ ಚರ್ಚೆಗಳಂತೂ ಆಗ್ತಾ ಇದೆ. ಸದ್ಯದಲ್ಲೇ ಏನಾದರೂ ಆಗುತ್ತಾ ಅಂತ. UCCಯನ್ನು ಜಾರಿಗೆ ತರ್ತಾರೆ ಹಾಗಾದರೆ. ಬಟ್ ಏಕರೂಪ ಕಾನೂನು ತರಬೇಕು ಅಂದರೆ ಸರ್ಕಾರ ಒಂದರಿಂದಲೇ ಸಾಧ್ಯ ಇಲ್ಲ. ಆಲ್ ಪಾರ್ಟಿ ಮೀಟಿಂಗ್ ನಡಿಬೇಕು. ಜೊತೆಗೆ ರಾಜ್ಯಗಳ ಮುಖ್ಯಮಂತ್ರಿಗಳೊಂದಿಗೆ ಚರ್ಚೆ ಆಗಬೇಕು. ಅದನ್ನು ಸರ್ಕಾರದಿಂದ ಮೋದಿಜಿ ಅಥವಾ ಗೃಹ ಮಂತ್ರಿ, ರಕ್ಷಣಾ ಮಂತ್ರಿ ಯಾರು ಬೇಕಾದರೂ ನಡೆಸ್ಬೋದು. ಸೊ ಇದೇ ವಿಷಯಕ್ಕೆ ಈ ಚರ್ಚೆ ನಡೀತು ಅಂತ ಖಂಡಿತ ಅನ್ನಿಸ್ತಾ ಇಲ್ಲ. ಇದರ ಸಾಧ್ಯತೆ ತುಂಬ ಕಡಿಮೆ ಇದೆ. ಇದನ್ನು ಹೊರತುಪಡಿಸಿದರೆ ಜಮ್ಮು ಕಾಶ್ಮೀರವನ್ನು ಪೂರ್ಣ ರಾಜ್ಯವಾಗಿ ಮಾಡೋದು, ಇದನ್ನು ಕೇಂದ್ರ ಸರ್ಕಾರ ಮಾಡುತ್ತಾ? ಯಾಕಂದರೆ ಹೀಗೇನೆ ಆತುರದಿಂದ ಚುನಾವಣೆ ಮಾಡಿ ಆಲ್ರೆಡಿ ಪಹಲ್ಗಾಮ್ ಅಂತಹ ಅನಾಹುತ ನಡೆದು ಹೋಗಿದೆ. ಹೀಗಿರುವಾಗ ಪೂರ್ಣ ಪ್ರಮಾಣದ ರಾಜ್ಯದ ಅವಶ್ಯಕತೆ ಇದೆಯಾ? ಜಮ್ಮು ಕಾಶ್ಮೀರದ CM ಓಮರ್ ಅಬ್ದುಲ್ಲಾ ಇತ್ತೀಚೆಗೆ ಗುಜರಾತ್ ಪ್ರವಾಸ ಮಾಡ್ತಾರೆ. ಜೊತೆಗೆ ಅಮಿತ್ ಶಾ ಹಾಗೂ ರಾಷ್ಟ್ರಪತಿಗಳನ್ನು ಭೇಟಿನೂ ಮಾಡ್ತಾರೆ. ಇದಲ್ಲದೆ ಶಿಯಾ ಮುಸ್ಲಿಮರು ಗೃಹ ಮಂತ್ರಿ ಅಮಿತ್ ಶಾ ಅವರನ್ನು ಕೂಡ ಮೀಟ್ ಮಾಡ್ತಾರೆ. ಇದೆಲ್ಲ ನೋಡಿದ್ರೆ ಜಮ್ಮು ಕಾಶ್ಮೀರದ ವಿಷಯವಾಗಿಯೇ ಏನೋ ದೊಡ್ಡದಾಗಿ ನಡೀತಾ ಇದೆ ಅನಿಸ್ತಿದೆ. ಪ್ರಧಾನಮಂತ್ರಿ ಹಾಗೂ ಗೃಹ ಸಚಿವ ಅಮಿತ್ ಶಾ ಅವರು ದೆಹಲಿಯಲ್ಲಿ ರಾಷ್ಟ್ರಪತಿಗಳೊಂದಿಗೆ ಮೀಟಿಂಗ್ ನಡೆಸ್ತಾರೆ. ಓಮರ್ ಅಬ್ದುಲ್ಲಾ ಗುಜರಾತ್ ಭೇಟಿ ಮಾಡ್ತಾರೆ. ಇತ್ತ ಶಿಯಾ ಸಂಘಟನೆಯ ನಾಯಕ ಇಮ್ರಾನ್ ರಜಾ ಅನ್ಸಾರಿ ಹಾಗೂ ಅಮಿತ್ ಶಾ ನಡುವೆ ಮೀಟಿಂಗ್ಸ್ ನಡೆಯುತ್ತೆ.
ಈ ಎಲ್ಲ ವಿಷಯಗಳು ರಾಜಕೀಯದಲ್ಲಿ ಸಿಕ್ಕಾಪಟ್ಟೆ ಕೋಲಾಹಲ ಮೂಡಿಸ್ತಾ ಇದೆ. ಆಗಸ್ಟ್ 12ರಿಂದ 15ರ ನಡುವೆ ಜಮ್ಮು ಕಾಶ್ಮೀರಕ್ಕೆ ಸಂಬಂಧಿಸಿದಂತೆ ದೊಡ್ಡ ನಿರ್ಧಾರ ತೆಗೆದುಕೊಳ್ತಾರಾ ಅನ್ನೋ ಸಂಶಯ ಕೂಡ ಹುಟ್ಕೊಂಡಿದೆ. ಇದರ ಬಗ್ಗೆ ಮಾಧ್ಯಮಗಳಲ್ಲೂ ಕೂಡ ಚರ್ಚೆ ನಡೀತಾ ಇದೆ. ಇದರ ನಡುವೆ ಈ ಒಂದು ಸುದ್ದಿ ಬಂದಿದೆ. ಒಮರ್ ಅಬ್ದುಲ್ಲಾ ಅವರ ತಂದೆ ಫಾರೂಕ್ ಅಬ್ದುಲ್ಲಾ ಹೇಳ್ತಾರೆ, ಜಮ್ಮು ಕಾಶ್ಮೀರದಲ್ಲಿ ಭಯೋತ್ಪಾದನೆ ಅನ್ನೋದು ಯಾವತ್ತಿಗೂ ಕೊನೆಯಾಗೋದಿಲ್ಲ. ಎಲ್ಲಿವರೆಗೂ ಪಾಕ್ ಜೊತೆ ನಮ್ಮ ಸಂಬಂಧ ಸುಧಾರಿಸೋದಿಲ್ವೋ ಅಲ್ಲಿವರೆಗೂ ಜಮ್ಮು ಕಾಶ್ಮೀರದಲ್ಲಿ ಭಯೋತ್ಪಾದನೆ ಅಂತ್ಯ ಆಗಲ್ಲ ಅಂತ ಹೇಳ್ತಾರೆ ಅವರು. ಹಾಗಾದ್ರೆ ಒಂದು ಕೆಲಸ ಮಾಡಿ ಫಾರೂಕ್ ಅಬ್ದುಲ್ಲಾ ಅವರೇ, ಹಾಗಾದ್ರೆ ಒಂದು ಒಳ್ಳೆ ಕೆಲಸವನ್ನು ಮಾಡಬಹುದು. ಈ ಫಾರೂಕ್ ಅಬ್ದುಲ್ಲಾರನ್ನ ಯಾಕೆ ಪಾಕಿಸ್ತಾನದ ಜೊತೆ ಒಳ್ಳೆ ಸಂಬಂಧ ಬೆಳೆಸೋದಕ್ಕೆ ಬಳಸ್ಕೊಳ್ಬಾರ್ದು ಹೇಳಿ? ಅವರನ್ನು ಪಾಕಿಸ್ತಾನಕ್ಕೆ ಕಳಿಸ್ಬಿಟ್ಟು ಎಲ್ಲಿವರೆಗೂ ಜಮ್ಮು ಕಾಶ್ಮೀರದಲ್ಲಿ ಶಾಂತಿ ನೆಲೆಸೋದಿಲ್ವೋ ಅಲ್ಲಿವರೆಗೂ ನೀವು ಭಾರತಕ್ಕೆ ಬರಲೇಬೇಡಿ ಅಂತ ಬಿಟ್ಟು ಬಿಡ್ಬೋದೇನೋ. POK ಎಲ್ಲಾದರೂ ಇರಲಿ, ಪಾಕಿಸ್ತಾನದಲ್ಲಿ ಬೇಕಾದರೂ ಇರಲಿ, ಪಾಕಿಸ್ತಾನದ ಜೊತೆ ಒಳ್ಳೆಯ ಸಂಬಂಧನಾರು ಬೆಳೆಸ್ಕೊಂಡಿರಲಿ. ಮಾತಾಡಿಬಿಟ್ಟು ಬಗೆಹರಿಸ್ಬೇಕಂತೆ. ಮಾತಾಡಿ ಬಗೆಹರಿಸೋದು ಅಂದರೆ ಜಮ್ಮು ಕಾಶ್ಮೀರವನ್ನು ಅವರಿಗೆ ಬಿಟ್ಕೊಡೋದೇನೋ. ವಯಸ್ಸು ಕತ್ತೆಗೂ ಆಗುತ್ತೆ, ಬುದ್ಧಿ ಇರೋದಿಲ್ಲ ಅಷ್ಟೇ. ಫಾರೂಕ್ ಅಬ್ದುಲ್ಲಾ ನೋಡಿದ್ರೇ ಎಲ್ಲವೂ ಅರ್ಥವಾಗುತ್ತೆ. ಈ ಎಲ್ಲ ಡಾಟ್ಗಳನ್ನು ಕನೆಕ್ಟ್ ಮಾಡಿದರೆ ಒಂದಂತೂ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಜಮ್ಮು ಕಾಶ್ಮೀರದ ವಿಷಯದಲ್ಲಿ ಸರ್ಕಾರ ಏನೋ ಒಂದು ದೊಡ್ಡ ನಿರ್ಧಾರವನ್ನಂತೂ ತೆಗೆದುಕೊಳ್ಳಲಿದೆ. ನರೇಂದ್ರ ಮೋದಿ, ಅಮಿತ್ ಶಾ ಹಾಗೂ ರಾಷ್ಟ್ರಪತಿಗಳ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ ನೋಡಿದ್ರೆ ಸದ್ಯ ಕಾಣಿಸೋದು ಇದೆರಡೇ ಕಾರಣ. ಹಿಂದಿನ ವಿಡಿಯೋದಲ್ಲಿ ನಾವು ಒಂದು ವಿಷಯವನ್ನು ಹೇಳಿದ್ವಿ. ಕೇಂದ್ರ ಸರ್ಕಾರ ದಿಢೀರನೆ 20,000 CRPF ಯೋಧರನ್ನು ಕಾಶ್ಮೀರಕ್ಕೆ ಕಳಿಸಿದ್ದಾರೆ ಅಂತ. ಅಂದರೆ ಜಮ್ಮು ಕಾಶ್ಮೀರದಲ್ಲಿ ಏನೋ ನಡೆಯೋ ಚಾನ್ಸಸ್ ತುಂಬ ಕಾಣಿಸ್ತಾ ಇದೆ. ಕೆಲವೊಂದು ಕಡೆ ಭಾರತ POKಯನ್ನು ಎಲ್ಲಿಯಾದರೂ ವಶಪಡಿಸಿಕೊಳ್ಳೋದಕ್ಕೆ ಸಿದ್ಧತೆ ನಡೆಸ್ತಾ ಇದೆಯಾ? ಈ ಚರ್ಚೆ ಕೂಡ ಶುರುವಾಗಿದೆ. ಆದರೆ ಅದರ ಲಕ್ಷಣಗಳು ಮಾತ್ರ ಕಾಣಿಸ್ತಾ ಇಲ್ಲ. ಸದ್ಯ ಆಪರೇಷನ್ ಸಿಂಧೂರ್ ಆನ್ನಲ್ಲೇ ಇದೆ. ಸೇನೆ ಅಲರ್ಟ್ ಆಗಿದೆ. ಇನ್ನೂ ಹೆಚ್ಚಿನ ಸೇನೆ ಅವಶ್ಯಕತೆ ಏನು ಬೇಕಾಗಿರಲಿಲ್ಲ. ಏನಾಗಬಹುದಾಗಾದರೆ ಮುಂದೆ ತುಂಬ ಕ್ಯೂರಿಯಾಸಿಟಿ ಇದೆ. ಕಾದು ನೋಡೋಣ. ಖಂಡಿತ ಇದೇ ತಿಂಗಳು ಏನೋ ದೊಡ್ಡದಂತೂ ನಡೆಯುತ್ತೆ. ಇದಂತೂ ಬರೆದಿಟ್ಕೊಳ್ಳಿ. ವೀಕ್ಷಕರೇ, ಇದೆಲ್ಲ ಬೆಳವಣಿಗೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾವು ಕೊಟ್ಟಂತಹ ಮಾಹಿತಿಗಳು ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.